ಸೊ ಜಿ ಎಸ್ ಟಿ ತಗೊಂಡ್ಮೇಲೆ ಒಂದು ಮಿಸ್ಟೇಕ್ ತುಂಬಾ ಜನ ಮಾಡ್ತಾರೆ. ಅದರಿಂದ ನಿಮ್ದು ಜಿ ಎಸ್ ಟಿ ಸಸ್ಪೆಂಡ್ ಆಗ್ಬೋದು, ಇಲ್ಲ ಅಂದ್ರೆ ನಿಮ್ಗೆ ಪೆನಲ್ಟೀಸ್ ಬೀಳ್ಬೋದು. ಸೊ ನೀವೇನಾದ್ರೂ ಜಿ ಎಸ್ ಟಿ ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್, ಉದ್ಯಮ ರಿಜಿಸ್ಟ್ರೇಷನ್ ಏನಾದ್ರೂ ಮಾಡಿಸ್ಬೇಕಂದ್ರೆ, ಮಂತ್ಲಿ ಫೈಲಿಂಗ್ ಮಾಡಿಸ್ಬೇಕಂದ್ರೆ, ಓಕೆ, ಒಂದು ಪ್ರೊಫೆಷನಲ್ಸ್ ಹತ್ರ ನೀವು ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬಹುದು. ಸೊ ನೋಡಿ, ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ನೀವು ತುಂಬಾ ತರದ್ದು ಮಿಸ್ಟೇಕ್ಸ್ ಇದೆ. ಅದರಿಂದ ನಿಮ್ದು ಜಿ ಎಸ್ ಟಿ ಸಸ್ಪೆಂಡ್ ಆಗುತ್ತೆ ಆರ್ ನಿಮ್ದು ಪೆನಲ್ಟೀಸು ಬೀಳುತ್ತೆ. ಬಟ್ ನಾನು ಇವಾಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಜಾಸ್ತಿ ನಾವು ಕಾಮನ್ಲಿ ನೋಡಿರೋದು ಅದರಿಂದಾನೇ ನಿಮಗೆ ಜಿ ಎಸ್ ಟಿ ಸಸ್ಪೆಂಡ್ ಆಗೋದು, ಪೆನಲ್ಟೀಸ್ ಬೀಳೋದು ಆಗೋದು. ಒಂದು ಏನಂದ್ರೆ, ನೀವು ಜಿ ಎಸ್ ಟಿ ಮಂತ್ಲಿ ಫೈಲಿಂಗ್, ಓಕೆ, ನೀವು ಮಂತ್ಲಿ ಫೈಲಿಂಗ್, ರಿಟರ್ನ್ ಫೈಲಿಂಗ್ ಮಾಡೋದು ನೀವೇನಾದ್ರೂ ಮಿಸ್ ಮಾಡಿದ್ರೆ ನಿಮ್ಗೆ ಪೆನಲ್ಟೀಸ್ ಬೀಳುತ್ತೆ. ಓಕೆ, ನಿಮ್ಗೆ 6 ತಿಂಗಳವರೆಗೂ ನೀವೇನಾದ್ರೂ ಫೈಲಿಂಗ್ ಮಾಡಿಲ್ಲ, ನೀರ್ಲಿ ಇರ್ಲಿ ಇಲ್ಲ ಬಿಲ್ ಇರ್ಲಿ, ಓಕೆ, ಯಾವ್ದಾದ್ರು ನೀವು ಫೈಲಿಂಗ್ ಮಿಸ್ ಮಾಡಿದ್ರೆ 6 ತಿಂಗಳವರೆಗೂ ನಿಮ್ದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಸಸ್ಪೆಂಡ್ ಆಗುತ್ತೆ. ಸಸ್ಪೆಂಡ್ ಅಂದ್ರೆ ಕ್ಯಾನ್ಸಲ್ ಆಗಲ್ಲ. ತುಂಬಾ ಜನ ಏನ್ ಕನ್ಫ್ಯೂಸ್ ಮಾಡ್ಕೊಂತಾರೆ, ಕ್ಯಾನ್ಸಲ್ ಆಗತ್ತೆ ಅಂತ. ಕ್ಯಾನ್ಸಲ್ ಆಗಲ್ಲ, ಇನ್ಆಕ್ಟಿವ್ ಮಾಡ್ತಾರೆ, ಅಂದ್ರೆ ನೀವ್ ಯೂಸ್ ಮಾಡಬಾರ್ದು. ಬಟ್ ಇಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ನಿಮ್ಗೆ ಪೆನಲ್ಟೀಸ್ ಬೀಳ್ತಾ ಇರುತ್ತೆ ರೆಗ್ಯುಲರ್ಲಿ, ಡೈಲಿ ಬೇಸಿಸ್ ಅಲ್ಲಿ. ಮತ್ತೆ ಏನೇನ್ ಪೆನಲ್ಟೀಸ್ ಬೀಳುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ನೀವು ನಿಲ್ ಫೈಲಿಂಗ್ ಅಂದ್ರೆ ನಿಮ್ದು ಏನು ಸೇಲ್ ಪರ್ಚೇಸ್ ಏನು ಮಾಡಿಲ್ಲ ನೀವು ಫುಲ್ ಮಂತ್ ಅಲ್ಲಿ, ಸೊ ಆ ಟೈಮಲ್ಲಿ ಏನಾಗುತ್ತೆ, ನಿಮ್ಗೆ ಪರ್ ಡೇ 20 ರೂಪೀಸ್ ಲೆಕ್ಕದಲ್ಲಿ ನಿಮ್ಗೆ ಪೆನಲ್ಟಿ ಹಾಕ್ತಾರೆ. ಓಕೆ, ಮಂತ್ಲಿ ಮ್ಯಾಕ್ಸಿಮಮ್ 500 ರೂಪಾಯಿ ಪೆನಲ್ಟಿ ಹಾಕ್ತಾರೆ. 20 ರೂಪೀಸ್ ಲೆಕ್ಕದಲ್ಲಿ ಹೋದ್ರೆ ನಿಮ್ಗೆ 600 ರೂಪಾಯಿ ಬೀಳ್ಬೇಕು 30 ಡೇಸ್ಗೆ. 600 ರೂಪಾಯಿ ಹಾಕಲ್ಲ, ಮ್ಯಾಕ್ಸಿಮಮ್ ಇರೋದು 500 ರೂಪೀಸ್ ಡಿಸೈಡ್ ಮಾಡಿದ್ರೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಅವರು. ಸೊ ನೆಕ್ಸ್ಟ್, ನೀವು ಬಿಲ್ಸ್ ಇದೆ, ಏನಾದ್ರೂ ಸೇಲ್ ಪರ್ಚೇಸ್ ಚಿಕ್ಕ ಬಿಲ್, 10 ರೂಪಾಯಿದು ಬಿಲ್ ಇದ್ರು ನಿಮ್ಗೆ ದಿವಸಕ್ಕೆ 50 ರೂಪೀಸ್ ವರೆಗೂ ಪೆನಲ್ಟಿ ಬೀಳುತ್ತೆ. 50 ರೂಪೀಸ್ ಅಂದ್ರೆ ತಿಂಗಳಿಗೆ 1,500 ರೂಪಾಯಿ ಪೆನಲ್ಟಿ ಬೀಳ್ತಾ ಇದೆ ನಿಮ್ಗೆ. ಸೊ ಯಾವತ್ತೂ ಅಷ್ಟೇ, ನೀವು ನಿಮ್ದು ಫೈಲಿಂಗ್ ಯಾವಾಗ್ಲೂ ಮಿಸ್ ಮಾಡಬೇಡಿ. ಬಿಸ್ನೆಸ್ ರನ್ನಿಂಗ್ ಮಾಡ್ಬೇಕಾ, ಬಿಸ್ನೆಸ್ ಏನು ಇಲ್ಲ, ಸೇಲ್ ಪರ್ಚೇಸ್ ಏನಿಲ್ಲ ಅಂದ್ರೂ ನೀವು ನಿಲ್ ಫೈಲಿಂಗ್ ಮಾಡ್ಬೋದು. ಓಕೆ, ಮತ್ತೆ ಯಾವತ್ತೂ ಅಷ್ಟೇ ಫೈಲಿಂಗ್ ಮಾಡಿಸ್ತೀರಾ ಪ್ರೊಫೆಷನಲ್ಸ್ ಹತ್ರ ಮಾಡಿಸಿ. ಸೈಬರ್ ಸೆಂಟರ್ಗೆ ಹೋಗಿ ಮಾಡಿಸ್ಬೇಡಿ. ಅವ್ರಿಗೆ ಟ್ಯಾಕ್ಸೇಷನ್ ಬಗ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಏನಾದ್ರೂ ಮಿಸ್ಟೇಕ್ ಆಯ್ತು ಗೊತ್ತಿಲ್ದಿರೋರು, ಓಕೆ, ಮಾಡಿದ್ರೆ ಅವ್ರಿಗೆ ಜಿ ಎಸ್ ಟಿ ಬಗ್ಗೆ ಗೊತ್ತಿಲ್ಲ, ಫೈಲಿಂಗ್ ಬಗ್ಗೆ ಗೊತ್ತಿಲ್ಲ, ಅವ್ರು ಏನಾದ್ರು ಮಾಡ್ತಾ ಇದಾರ, ಏನಾದ್ರೂ ಅವ್ರು ಒಂದ್ ಸಣ್ಣ ಮಿಸ್ಟೇಕ್ ಮಾಡಿದ್ರು ಪೆನಲ್ಟೀಸ್ ನಿಮ್ಗೆ ಬೀಳೋದು. ಅದ್ರಿಂದ ಏನ್ ಕಾನ್ಸಿಕ್ವೆನ್ಸಸ್ ಇರುತ್ತೆ ಎಲ್ಲ ನೀವ್ ಫೇಸ್ ಮಾಡ್ಬೇಕು. ಓಕೆನಾ? ಸೊ ಅದಕ್ಕೆ ಯಾವತ್ತೂ ಅಷ್ಟೇ 50 ರೂಪಾಯಿ 100 ರೂಪಾಯಿ ಜಾಸ್ತಿ ಆಗತ್ತಾ, ಒಂದು ಪ್ರೊಫೆಷನಲ್ ಹತ್ರನೇ ಮಾಡಿಸಿ. ಅದೊಂದು ನಂದು ಸಜೆಷನ್. ಓಕೆ, ಸೊ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ಇಷ್ಟೇ. ನೀವೇನಾದ್ರೂ ರಿಜಿಸ್ಟ್ರೇಷನ್ಸ್ ಎಲ್ಲ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಪ್ರೊಫೆಷನಲ್ದು ರೀಸನೇಬಲ್ ಪ್ರೈಸಸ್ ಅಲ್ಲಿ ಮಾಡ್ಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ, ಏನಿರೋದು ನೀವು ಡೀಟೇಲ್ಸ್ ತಗೊಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ಇಷ್ಟೇ. ನಡಿ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ.